ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವರ್ಬ್ಸ್ನ ಡಿಫ್ರೆಂಟ್ ಫಾರ್ಮ್ಸ್ಗೆ ಚೇಂಜ್ ಮಾಡಿದಾಗ, ಅಂದರೆ ಪಾಸ್ಟ್ ಫಾರ್ಮ್ಗೆ, ಪಾಸ್ಟ್ ಪಾರ್ಟಿಸಿಪಲ್, ಎಸ್ ಫಾರ್ಮ್, ING ಫಾರ್ಮ್ಗೆ ಚೇಂಜ್ ಮಾಡಿದಾಗ ಏನು ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ, ಏನು ರೂಲ್ಸ್ ಇರುತ್ತೆ, ಕೆಲವು ಜನರಲ್ ರೂಲ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಿ 99% ವರ್ಬ್ಸ್ಗಳಿಗೆ ಆ ರೂಲ್ ಅಪ್ಲೈ ಆಗುತ್ತೆ. 1% ಅಷ್ಟು ಎಕ್ಸೆಪ್ಷನ್ಸ್ ಇರುತ್ತೆ, ಆ ವರ್ಡ್ಸ್ಗೆ ರೂಲ್ ಅಪ್ಲೈನೇ ಆಗೋದಿಲ್ಲ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ಈ ಕ್ಲಾಸ್. ಬಿಗಿನರ್ಸ್ ಆಗಿದ್ರೆ ನೀವು ಕ್ಲಾಸ್ನ ಎಂಡ್ವರೆಗೂ ನೋಡಬೇಕು. ನಿಮಗೆ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದ್ರೂ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ರೈಟ್? ಓಕೆ, ಲೆಟ್ಸ್ ಸ್ಟಾರ್ಟ್. ತುಂಬ ವರ್ಬ್ಗಳು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ED ಸ್ಪೆಲ್ಲಿಂಗಿಂದಾನೇ ಎಂಡ್ ಆಗುತ್ತೆ. ಸೊ ನೀವು ನನ್ನ ಲಾಸ್ಟ್ ಕ್ಲಾಸ್ ನೋಡಿದಿರಲ್ವಾ, ನಾಳೆ ನಿಮಗೆ ಹೇಳ್ಕೊಟ್ಟಿದ್ದೆ ವರ್ಬ್ಸ್ಗೆ ಎಷ್ಟು ಫಾರ್ಮ್ ಇರುತ್ತೆ, ಯಾವ ರೀತಿ ಇರುತ್ತೆ, ಏನು ಎಲ್ಲ. ರೈಟ್? ಪಾಸ್ಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ತುಂಬ ವರ್ಬ್ಗಳು ED ಇಂದಾನೇ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಆಕ್ಸೆಪ್ಟ್ ಅನ್ನೋದು ಬೇಸ್ ಫಾರ್ಮ್, ಅಂದರೆ ಪ್ರೆಸೆಂಟ್ ವರ್ಬ್. ಆಕ್ಸೆಪ್ಟೆಡ್, ಅಕ್ಸೆಪ್ಟೆಡ್. ರೈಟ್? ED ಇಂದ ಎಂಡ್ ಆಯಿತು. ರೈಟ್? ಮೋಸ್ಟ್ ಆಫ್ ದ ವರ್ಬ್ಸ್ ಇದೇ ಫಾರ್ಮ್ನಲ್ಲೇ ಇರುತ್ತೆ. ಸೊ ಏನೂ ಕಷ್ಟ ಆಗಲ್ಲ. ಆಕ್ಸೆಪ್ಟ್ಗೆ ಎಸ್ ಸೇರಿಸಿದ್ರೆ ಆಕ್ಸೆಪ್ಟ್ಸ್ ಆಗುತ್ತೆ, ING ಸೇರಿಸಿದ್ರೆ ಅಕ್ಸೆಪ್ಟಿಂಗ್. ಸೊ ಅಲ್ಲೂ ಕೂಡ ಏನೂ ಕಷ್ಟ ಇಲ್ಲ. ರೈಟ್? ಸೊ ಇಲ್ಲಿ ನಾನು ತೋರಿಸೋ ಎಲ್ಲ ವರ್ಬ್ಗಳು ಈಸಿ ಇದೆ. ಆ್ಯಂಡ್ ಇಂದ ಎಂಡ್ ಆದರೆ ಜಸ್ಟ್ ಡಿನ ಸೇರಿಸಬೇಕು, ಯಾಕಂದರೆ ಆಲ್ರೆಡಿ ಅಲ್ಲಿ ಇದೆ, ನಾವು ಸೇರಿಸಬೇಕಾಗಿರೋದು D ಅಷ್ಟೇ. ಸೊ ಈಗ ನಾನು ಲಿಸ್ಟ್ನಲ್ಲಿ ಕೊಡ್ತಾ ಇರೋಂಥ ಎಲ್ಲ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್, ಅಂದರೆ ರೆಗ್ಯುಲರ್ ಆಗಿ ನಾರ್ಮಲ್ ರೂಲ್ ಫಾಲೋ ಆಗುತ್ತೆ. ಅಂದರೆ ಅರ್ಥ ED ಸ್ಪೆಲ್ಲಿಂಗ್ನ ಸೇರಿಸಬೇಕು ಅಷ್ಟೇ. ನೆಕ್ಸ್ಟ್ ಸೆಟ್ ನೋಡಿ, ಇವೆಲ್ಲದರಲ್ಲೂ ಜಸ್ಟ್ D ಅಥವಾ ED ಆ್ಯಡ್ ಆಗ್ತಾ ಇದೆ. ರೈಟ್? ಸೊ ನಿಮ್ಗೆ ಯಾವುದಾದ್ರೂ ವರ್ಬ್ನ ಮೀನಿಂಗ್ ಕಷ್ಟ ಆಗ್ತಿದೆ ಅಂದರೆ ನೀವೇನು ಮಾಡಬೇಕು, ಗೂಗಲ್ ಡಿಕ್ಷನರಿ ಇದೆ, ಅಲ್ಲಿ ಹೋಗಿ ವರ್ಡ್ ಮೀನಿಂಗ್ನ ಟೈಪ್ ಮಾಡಿ, ಆ್ಯಂಡ್ ಅಲ್ಲಿ ನಿಮಗೆ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅದರ ಎಕ್ಸಾಂಪಲ್, ಮೀನಿಂಗ್, ಸಿನಾನಿಮ್ಸ್ ಎಲ್ಲ ಸಿಗುತ್ತೆ. ಸೊ ಇವೆಲ್ಲದರಲ್ಲೂ ED ಅಥವಾ D ಅಷ್ಟೇ ಆ್ಯಡ್ ಆಗ್ತಾ ಇದೆ. ಇವನ್ನ ರೆಗ್ಯುಲರ್ ವರ್ಬ್ಸ್ ಅಂತ ನಾವು ಕರಿತೀವಿ. ರೈಟ್? ಸೊ ನೆಕ್ಸ್ಟ್ ರೂಲ್ ಏನಂದರೆ ಜಸ್ಟ್ D ಆ್ಯಡ್ ಮಾಡಬೇಕು ವರ್ಬ್ಗಳು ಇಂದ ಎಂಡ್ ಆಗ್ತಾ ಇದ್ದರೆ. ರೈಟ್? ಯಾಕಂದರೆ ಆಲ್ರೆಡಿ ಅಲ್ಲಿ ಇದೆ. ಲೈಡ್, ಜಸ್ಟ್ D ಆ್ಯಡ್ ಆಗ್ತಿದೆ. ಲೈಕ್ ಕೂಡ, ಲವ್, ಮೆಷರ್, ಮೂವ್, ಫೋನ್, ಟೈಪ್, ಯೂಸ್, ಸ್ಮೋಕ್, ರೇಸ್, ರಿಟೈರ್. ಸೊ ಈ ರೂಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇಂದ ಎಂಡ್ ಆದರೆ ನೀವು ಜಸ್ಟ್ Dನ ಮಾತ್ರ ಆ್ಯಡ್ ಮಾಡಬೇಕು. ಸೊ ಈಗ ಎಸ್ ಫಾರ್ಮ್ ಏನಿರುತ್ತೆ ಜಸ್ಟ್ ಎಸ್ ಆ್ಯಡ್ ಮಾಡಿ. ಓಕೆ, ING ಮಾಡೋದು ಹೇಗೆ ನೆಕ್ಸ್ಟ್ ನೋಡಿ. ಇಲ್ಲಿ ಡಬಲ್ ದ ಲಾಸ್ಟ್ ಲೆಟರ್ನ ಡಬಲ್ ಮಾಡಬೇಕು. ಬಟ್ ವೆಯ್ಟ್, ಯಾವುದಕ್ಕೆ ಅಂದರೆ ಶಾರ್ಟ್ ವರ್ಬ್ಸ್ ವೊವೆಲ್ ಪ್ಲಸ್ ಕಾನ್ಸೋನೆಂಟಿಂದ ಎಂಡ್ ಆಗ್ತಿದ್ರೆ, ಅಂದರೆ ಶಾರ್ಟ್ ವರ್ಬ್ಸ್ ಅಂದರೆ ಏನು, ಜಸ್ಟ್ 3-4 ಲೆಟರ್ಸ್ ಇರುವಂಥ ವರ್ಬ್ಗಳು ಲಾಸ್ಟ್ 2 ಲೆಟರ್ಸ್ ವೊವೆಲ್ ಆ್ಯಂಡ್ ಕಾನ್ಸೋನೆಂಟ್ ಆಗಿರಬೇಕು. ಆಗ ಲಾಸ್ಟ್ ಲೆಟರ್ನ ಡಬಲ್ ಮಾಡಬೇಕು. ಇಲ್ಲಿ ನೋಡಿ, ಬೆಟ್, ಲಾಸ್ಟ್ 2 ಲೆಟರ್ ಏನು, ET, ವೊವೆಲ್ ಪ್ಲಸ್ ಕಾನ್ಸೋನೆಂಟ್ ಅಲ್ವಾ. ಸೊ ಇದನ್ನು ನಾವು ಪಾಸ್ ಮಾಡುವಾಗ ಬೆಟೆಡ್, ಲಾಸ್ಟ್ ಲೆಟರ್ ಡಬಲ್ ಆಗ್ತದೆ ನೋಡಿ, T ಡಬಲ್ ಆಗಿದೆ. ಆ್ಯಂಡ್ ಇದನ್ನು ಎಸ್ ಫಾರ್ಮ್ನಲ್ಲಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಎಸ್ ಸೇರಿಸಿ. ಅಂದರೆ ING ಮಾಡುವಾಗಲೂ ಕೂಡ ಲಾಸ್ಟ್ ಲೆಟರ್ ಡಬಲ್ ಆಗಿದೆ. ಬ್ಯಾಟ್, ರೈಟ್? ಬ್ಯಾಟ್ ಅನ್ನೋದನ್ನು ನಾವು ವರ್ಬಾಗಿ ಯೂಸ್ ಮಾಡ್ತೀವಲ್ವಾ ನೋಡಿ. ಟ್ಯಾಪ್, ಸ್ಲಿಪ್, ನಾಡ್, ಸ್ಕಿಪ್, ಕ್ಲ್ಯಾಪ್, ಚಾಟ್, ಹಾಪ್, ಪ್ಲ್ಯಾನ್, ಸ್ಟಾಪ್. ರೈಟ್? ಸೊ ನೆನಪಿಟ್ಕೊಳ್ಳೋದು ತುಂಬ ಈಸಿ. ಅವು ಯಾವಾಗಲೂ ಕೂಡ 3-4 ಲೆಟರ್ಸೇ ಇರುತ್ತೆ, ಒಂದೇ ವೊವೆಲ್ ಇರುತ್ತೆ. ನೋಡಿ, ಈ ಎಲ್ಲ ವರ್ಡ್ಸ್ನಲ್ಲೂ ನೋಡಿ ಒಂದೇ ವೊವೆಲ್ ಇದೆ. ಆ ವೊವೆಲ್ ಕೂಡ ಲಾಸ್ಟ್ ಲೆಟರ್ನ ಹಿಂದೆನೇ ಇದೆ ಅಷ್ಟೇ. ಒಂದು ವರ್ಡ್ನಲ್ಲಿ ಒಂದೇ ವೊವೆಲ್ ಇದ್ದು ಅದು ಲಾಸ್ಟ್ ಲೆಟರ್ನ ಹಿಂದೆನೇ ಇದ್ದರೆ, ಆ್ಯಂಡ್ ಆ ಲಾಸ್ಟ್ ಲೆಟರ್ ಕಾನ್ಸೋನೆಂಟ್ ಆಗಿದೆ, ನೀವು ಈ ರೂಲ್ನ ಫಾಲೋ ಮಾಡಿ. ಏನು ಮಾಡಬೇಕು, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಲಾಸ್ಟ್ ಲೆಟರ್ನ ಡಬಲ್ ಮಾಡಬೇಕು, ED ಸೇರಿಸಬೇಕು. ಕಾಣಿಸ್ತಿದೆ ಅಲ್ವಾ? ಆ್ಯಂಡ್ ING ಮಾಡೋವಾಗ ಡಬಲ್ ಮಾಡಿ ING ಸೇರಿಸಿ. ಕಾಣಿಸ್ತಿದೆ ಅಲ್ವಾ? ಗೊತ್ತಾಯ್ತಲ್ಲ? ನೆಕ್ಸ್ಟ್ ರೂಲ್ ನೋಡಿ, ಡ್ರಾಪ್ ದ ಟು ಫಾರ್ಮ್ ING ವರ್ಬ್ಸ್. ING ಫಾರ್ಮ್ಗೆ ತರೋದಕ್ಕೆ ನೀವು ನ ಡ್ರಾಪ್ ಮಾಡಬೇಕು. ಯಾವಾಗ ಅಂದರೆ ವರ್ಬ್ಗಳು ಇಂದ ಎಂಡ್ ಆಗ್ತಾ ಇದ್ರೆ. ಸೊ ಈಗ ನಾನು ING ಫಾರ್ಮ್ ಮಾಡೋ ರೂಲ್ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗ? ಇಲ್ಲಿ ನೋಡಿ, ರೈಟ್ ಅನ್ನೋ ವರ್ಡ್ ಇಂದ ಎಂಡ್ ಆಗ್ತಿದೆ. ಸೊ ಈಗ ನಾನು ಪಾಸ್ಟ್ ಪಾರ್ಟಿಸಿಪಲ್ ನಿಮಗೆಲ್ಲ ಗೊತ್ತಾಗಿದೆ. ಈಗ ಈ ಸ್ಪೆಲ್ಲಿಂಗ್ನ ING ಮಾಡೋದು ಹೇಳ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಲೆಟರ್ ಇಂದ ಎಂಡ್ ಆದರೆ ನ ಕ್ಯಾನ್ಸಲ್ ಮಾಡಿ INGನ ಸೇರಿಸಿ. ನೋಡಿ, WRITE, WRIT, ING. ಕಮ್,
ಈ ಕ್ಯಾನ್ಸಲ್ ಆಯಿತು, ಐ ಎನ್ ಜಿ ಆ್ಯಡ್ ಆಯಿತು. ಹ್ಯಾವ್, ಮೇಕ್, ಯೂಸ್, ಲವ್, ರೈಡ್, ಹೈಡ್, ಸ್ಲೈಡ್, ರೇಕ್, ಮ್ಯಾನೇಜ್, ಈ ಎಲ್ಲ ವರ್ಡ್ಸ್ನಲ್ಲೂ ಲಾಸ್ಟ್ ಲೆಟರ್ ಇ ಇದೆ. ನೀವು ಐ ಎನ್ ಜಿ ಮಾಡೋವಾಗ ಈನ ಡ್ರಾಪ್ ಮಾಡಿ, ಈನ ಕ್ಯಾನ್ಸಲ್ ಮಾಡಿ ಐ ಎನ್ ಜಿ ಸೇರಿಸಿ. ರೈಟ್, ಗೊತ್ತಾಯ್ತಲ್ವಾ? ಮತ್ತು ಎಸ್ ಫಾರ್ಮ್ ಏನಿದಕ್ಕೆ, ಜಸ್ಟ್ ಎಸ್ನ ಆ್ಯಡ್ ಮಾಡಿ ಅಷ್ಟೇ, ಏನು ಕಷ್ಟ ಇಲ್ಲ. ಇನ್ನಷ್ಟು ನೋಡಿ ಇಲ್ಲಿ, ಶೇಕ್, ಟೇಕ್, ಸ್ಮೈಲ್, ಕಮ್, ಬೇಕ್, ಕೇರ್, ಡ್ರೈವ್, ಹೇಟ್, ಡಿಸೈಡ್, ಲೈಕ್, ಚೇಂಜ್. ಈನ ಡ್ರಾಪ್ ಮಾಡಿ ಐ ಎನ್ ಜಿನ ಆ್ಯಡ್ ಮಾಡಿ. ಎಸ್ ಫಾರ್ಮ್ ಜಸ್ಟ್ ಎಸ್ನ ಸೇರಿಸ್ಬೇಡಿ, ಏನು ಚೇಂಜಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ರೂಲ್ ನೋಡಿ ಇಲ್ಲಿ, ಡಬಲ್ ದ ಲಾಸ್ಟ್ ಲೆಟರ್ ಟು ಫಾರ್ಮ್ ಐ ಎನ್ ಜಿ ವರ್ಬ್ಸ್. ಐ ಎನ್ ಜಿ ಫಾರ್ಮ್ನ ಮಾಡಬೇಕಂದ್ರೆ ಲಾಸ್ಟ್ ಲೆಟರ್ ಡಬಲ್ ಮಾಡಬೇಕು. ಆಗಲೇ ಹೇಳ್ಕೊಟ್ಟೆ, ಯಾವುದದು ಶಾರ್ಟ್ ವರ್ಬ್ಸ್ ಆಗಿರಬೇಕು, ಲಾಸ್ಟ್ 2 ಲೆಟರ್ಸ್ ವೊವೆಲ್ ಆ್ಯಂಡ್ ಕಾನ್ಸೋನೆಂಟಿಂದ ಎಂಡ್ ಆಗಿರಬೇಕು. ಕಟ್, ಕಟಿಂಗ್, ಸೆಟ್, ಸೆಟ್ಟಿಂಗ್, ಲೆಟ್, ಶಟ್, ಸ್ಲಿಪ್, ವಿನ್, ಸಿಟ್, ಹಿಟ್, ಕ್ಲಾಪ್, ಚಾಟ್, ಸ್ವಿಮ್. ಎಲ್ಲ ವರ್ಡ್ಗಳಲ್ಲೂ ಅಷ್ಟೇ ಆಗಲೇ ಹೇಳ್ಕೊಟ್ಟಲ್ಲ, ಲಾಸ್ಟ್ 2 ಲೆಟರ್ ವೊವೆಲ್ ಪ್ಲಸ್ ಕಾನ್ಸೋನೆಂಟ್ ಇದೆ ಆ್ಯಂಡ್ ಆ ವರ್ಡ್ನಲ್ಲಿ ಒಂದೇ ವೊವೆಲ್ ಇದೆ. ಆಗ ಐ ಎನ್ ಜಿ ಮಾಡೋವಾಗ ಲಾಸ್ಟ್ ಲೆಟರ್ನ ಡಬಲ್ ಮಾಡಿ. ಆ್ಯಂಡ್ ಇಲ್ಲೂ ಕೂಡ ಅದೇ ರೀತಿನೇ ಇದೆ. ಬಟ್ ಕೆಲವು ಎಕ್ಸೆಪ್ಷನ್ಸ್ ಇದೆ, ಇಲ್ಲಿ ಆಗೋದಿಲ್ಲ. ಟ್ರೀಟ್, ಟ್ರೀಟೆಡ್, ಟ್ರೀಟಿಂಗ್, ಲಾಸ್ಟ್ ಲೆಟರ್ ಡಬಲ್ ಆಗಿಲ್ಲ. ಇ ಡಿ ಆ್ಯಡ್ ಮಾಡಬೇಕು, ಐ ಎನ್ ಜಿನೂ ಆ್ಯಡ್ ಮಾಡಬೇಕು, ಬಟ್ ಯಾವ ಲೆಟರ್ನು ಡಬಲ್ ಮಾಡಬಾರ್ದು. ಪೌರ್, ಇನ್ಹೆರಿಟ್, ಟಾರ್ಗೆಟ್, ವಿಸಿಟ್, ಲಿಸನ್, ಆಫರ್, ಓಪನ್, ಹ್ಯಾಪನ್, ವೀಲ್, ರಿಮೆಂಬರ್. ಸೊ ಈ ವರ್ಡ್ಸ್ಗಳಿಗೆ ರೂಲ್ ಅಪ್ಲೈನೇ ಆಗೋದಿಲ್ಲ. ಯಾಕೆ ಅಪ್ಲೈ ಆಗ್ತಾ ಇಲ್ಲ ಅಂದರೆ ಈ ವರ್ಡ್ಗಳಲ್ಲಿ ಒಂದಕ್ಕಿಂತ ಜಾಸ್ತಿ ವೊವೆಲ್ ಬಂದಿದೆ. ರೈಟ್, ಸೊ ಇದನ್ನು ನಾನು ಗ್ರಾಮ್ಯಾಟಿಕಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಆದರೆ ನಾನು ನಿಮಗೆ ಸಿಂಪಲ್ ವರ್ಡ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಯಾಕಾಗಲ್ಲ ಅಂದರೆ ಇದರಲ್ಲಿ ಒಂದಕ್ಕಿಂತ ಜಾಸ್ತಿ ವೊವೆಲ್ ಇದೆ ಆ್ಯಂಡ್ ವರ್ಡ್ಗಳನ್ನ ನಾವು ಸ್ಟ್ರೆಸ್ ಮಾಡೋದು ಬೇರೆ ಥರ ಇರುತ್ತೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ, ಒಂದಕ್ಕಿಂತ ಜಾಸ್ತಿ ವೊವೆಲ್ ಇದ್ದಾಗ ಆ ರೂಲ್ ಅಪ್ಲೈ ಆಗಲ್ಲ ಅಷ್ಟೇ. ಸೊ ಪ್ರತಿ ರೂಲ್ಗೂ ಎಕ್ಸೆಪ್ಷನ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ರೂಲ್ನ ನೀವು ಜನರಲೈಸ್ ಮಾಡೋದಕ್ಕಾಗೋದಿಲ್ಲ. ನಾವು ಒಂದು ರೂಲ್ ಹೇಳ್ಕೊಟ್ರೆ ಇಂಗ್ಲೀಷ್ನಲ್ಲಿರೋ ಎಲ್ಲ ವರ್ಡ್ಸ್ಗೂ ಈ ರೂಲ್ ಅಪ್ಲೈ ಆಗುತ್ತೆ, ನೋ, ಹೇಳಕ್ಕೆ ಬರೋದಿಲ್ಲ ಆ ಥರ. ಆದ್ದರಿಂದ ನಿಮಗೆ ರೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ವರ್ಡ್ಸ್ಗೆ ಅಪ್ಲೈ ಆಗೋ ಥರ. ತುಂಬ ಈಸಿ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದು ಕೂಡ ಇದರಲ್ಲಿ ಕಷ್ಟನೇ ಒಂದು ರೀತಿ. ವಿಡಿಯೋನ ರಿಪೀಟೆಡ್ ಆಗಿ ನೋಡಿ ಅಷ್ಟೇ. ಸೊ ಇದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಒಂದು ಸರಿ ಬರೆದಿಟ್ಕೊಂಬಿಡಿ, ಅದೇ ಪ್ರಾಕ್ಟೀಸ್. ಬಟ್ ವಿಡಿಯೋನ ತುಂಬ ಸರಿ ನೋಡಿ, ಚೆನ್ನಾಗಿ ನೀವು ವರ್ಡ್ಸ್ನ ನೋಡಿ 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 ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬರೆಯೋದು ಮಾತ್ರ ಮರಿಬಾರ್ದು, ನೀವು ಒಂದು ಸರಿ ಬರೆದಿಟ್ಕೊಳ್ಳಿ ಎಲ್ಲ ರೂಲ್ಸ್ನ ಆ್ಯಂಡ್ ಎಲ್ಲ ವರ್ಡ್ಸ್ನ. ನೆಕ್ಸ್ಟ್ ರೂಲ್, ವೈಯಿಂದ ವರ್ಬ್ಗಳು ಎಂಡ್ ಆದರೆ ಅದನ್ನು ನೀವು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕಂದ್ರೆ ಐ ಡಿ ಸೇರಿಸಬೇಕು. ವರ್ಬ್ಗಳು ವೈಯಿಂದ ಎಂಡ್ ಆಗ್ತಿದ್ರೆ ಐ ಡಿ ಹಾಕಬೇಕು. ಯಾವಾಗ ಅಂದರೆ ವೈನ ಹಿಂದಿನ ಲೆಟರ್ ಕಾನ್ಸೋನೆಂಟ್ ಆಗಿದ್ದರೆ ಮಾತ್ರ. ನೋಡಿ ಇಲ್ಲಿ, ಕ್ರೈ, ಕ್ರೈಡ್, ಕ್ರೈಡ್ ಮಾಡಬೇಕಂದ್ರೆ ಐ ಇ ಡಿ ಸೇರಿಸಬೇಕು, ವೈನ ಡ್ರಾಪ್ ಮಾಡಬೇಕು. ವೈನ ಕ್ಯಾನ್ಸಲ್ ಮಾಡಿ ಐ ಡಿ ಹಾಕಬೇಕು. ಯಾವಾಗ ಅಂದರೆ ವೈನ ಹಿಂದಿನ ಲೆಟರ್ ಕಾನ್ಸೋನೆಂಟ್ ಆಗಿದ್ರೆ. ಆರ್ ಅನ್ನೋದು ಕಾನ್ಸೋನೆಂಟ್ ಅಲ್ವಾ, ಗೊತ್ತಾಗ್ತಿದೆ ಅಲ್ವಾ? ಫ್ರೈ, ಫ್ರೈಡ್, ಫ್ರೈಡ್. ಈ ರೀತಿ ಇದು ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ, ಲಾಸ್ಟ್ ಲೆಟರ್ ವೈ ಇರೋಂಥ ವರ್ಬ್ಗಳು ಆ್ಯಂಡ್ ವೈನ ಹಿಂದಿನ ಲೆಟರ್ ಕಾನ್ಸನೆಂಟ್ ಇದ್ದಾಗ. ಟ್ರೈ, ಬರಿ, ಡೆನೈ, ಕಾಪಿ, ಕ್ಯಾರಿ, ಹರಿ, ಕ್ಲಾರಿಫೈ, ಸ್ಟಡಿ, ಮ್ಯಾರಿ. ಎಲ್ಲ ವರ್ಡ್ಗಳು ನೋಡಿ ಲಾಸ್ಟ್ ಲೆಟರ್ ವೈ ಇದೆ, ಅದ್ರ ಹಿಂದಿನ ಲೆಟರ್ ಕಾನ್ಸನೆಂಟ್ ಇದೆ. ನಿಮ್ಗೆ ಯಾವುದಾದ್ರೂ ವರ್ಡ್ ಕಷ್ಟ ಆಗ್ತಾರೆ ಜಸ್ಟ್ ಡಿಕ್ಷನರಿ ನೋಡಿ, ಗೂಗಲ್ ಮಾಡಿ, ಆಗುತ್ತೆ, ಈಸಿ ಆಗುತ್ತೆ. ನಾನಿಲ್ಲಿ ಮೀನಿಂಗ್ಸ್ನೂ ಹೇಳ್ಕೊಟ್ರೆ ತುಂಬ ಲೆಂತಿ ಆಗುತ್ತೆ, ತುಂಬ ಮಿಕ್ಸಪ್ ಆಗುತ್ತೆ. ಈ ಕ್ಲಾಸ್ನ ಇಂಟೆನ್ಷನ್ ಏನು, ನಿಮ್ಮ ಸ್ಪೆಲ್ಲಿಂಗ್ ರೂಲ್ಸ್ ಕಲಿಯೋದು. ಎಸ್ ಫಾರ್ಮ್ ಮಾಡೋವಾಗಲೂ ಅಷ್ಟೇ ವೈನ ಕ್ಯಾನ್ಸಲ್ ಮಾಡಿ ಐ ಇ ಎಸ್ನ ಸೇರಿಸಿ. ಯಾವಾಗ ಅಂದರೆ ವೈನ ಹಿಂದಿನ ಲೆಟರ್ ಕಾನ್ಸೋನೆಂಟ್ ಆಗಿದ್ದರೆ. ಐ ಎನ್ ಜಿ ಫಾರ್ಮ್ ನೋ ಚೇಂಜ್. ವೈಯಿಂದ ಎಂಡ್ ಆಗ್ತಾ ಇದ್ದರೆ ಐ ಎನ್ ಜಿ ಮಾಡೋವಾಗ ವೈನ ನೀವೇನು ಮಾಡಬೇಡಿ, ವೈನ ಆ್ಯಸ್ ಇಟ್ ಈಸ್ ಇಡಿ. ನೆನ್ಪಿಟ್ಕೊಳ್ಳಿ, ವೈಯಿಂದ ಎಂಡ್ ಆಗ್ತಿರೋ ವರ್ಬ್ಗಳನ್ನ ಐ ಎನ್ ಜಿ ಮಾಡೋವಾಗ ಏನೂ ಸ್ಪೆಲ್ಲಿಂಗ್ ಚೇಂಜ್ ಮಾಡಬೇಡಿ. ಕ್ಲಿಯರ್? ಓಕೆ. ಬಟ್ ಉಳಿದಿರೋ ಕಡೆ ಐ ಇ ಎಸ್ನ ಹಾಕೋವಾಗ ವೈನ ಕ್ಯಾನ್ಸಲ್ ಮಾಡಿ. ಕರೆಕ್ಟ್? ನೆಕ್ಸ್ಟ್, ಜಸ್ಟ್ ಇ ಡಿ ಆ್ಯಡ್ ಮಾಡಿ ವೊವೆಲ್ ಪ್ಲಸ್ ವೈ ಇಂದ ಎಂಡ್ ಆಗ್ತಿದ್ರೆ. ಕಾನ್ಸೋನೆಂಟ್ ಪ್ಲಸ್ ವೈ ಇಂದ ಎಂಡ್ ಆಗ್ತಿದ್ದಾಗ ವೈನ ಕ್ಯಾನ್ಸಲ್ ಮಾಡಬೇಕು. ವೊವೆಲ್ ಪ್ಲಸ್ ವೈ ಇಂದ ಎಂಡ್ ಆಗ್ತಿದ್ರೆ ಏನೂ ಕ್ಯಾನ್ಸಲ್ ಮಾಡಬೇಡಿ, ಇ ಡಿನ ಆ್ಯಡ್ ಮಾಡಿ. ನೋಡಿ ಇಲ್ಲಿ, ಪ್ಲೇ, ಪ್ಲೇಡ್, ಪ್ಲೇಡ್, ಇದರಲ್ಲೂ ವೈ ಇದೆ ಆ್ಯಂಡ್ ಇ ಡಿ ಆ್ಯಡ್ ಆಗಿದೆ. ಲಾಸ್ಟ್ 2 ಲೆಟರ್ಸ್ ಏನು, ಎ ವೈ, ವೊವೆಲ್ ಪ್ಲಸ್ ವೈ.
ಗೊತ್ತಾಗ್ತಿದೆ ಅಲ್ವಾ ರೂಲ್? ಪ್ರೇ, ಸ್ಟೇ, ಸ್ಲೇ, ಎಂಜಾಯ್, ಡಿಲೇ, ಡಿಸ್ಟ್ರಾಯ್, ಡಿಸ್ಪ್ಲೇ, ಸರ್ವೆ, ಎಂಪ್ಲಾಯ್, ಒಬೇ. ಸೊ ಇಲ್ಲಿ ಎಸ್ ಫಾರ್ಮ್ನಲ್ಲೂ ಏನೂ ಚೇಂಜ್ ಇಲ್ಲ, ING ಫಾರ್ಮ್ನಲ್ಲೂ ಏನೂ ಚೇಂಜ್ ಇಲ್ಲ. ING ಹೇಗೂ ಏನೂ ಚೇಂಜ್ ಆಗೋದಿಲ್ಲ ವೈ ಬಂದಾಗ ಅಲ್ವಾ. ವೊವೆಲ್ ಪ್ಲಸ್ ವೈ ಇದ್ದಾಗ ಎಸ್ನ ಆ್ಯಡ್ ಮಾಡಿ ಏನೂ ಚೇಂಜಸ್ ಮಾಡಬೇಡಿ, ಡ್ರಾಪ್ ಮಾಡಬೇಡಿ ವೈನ. ಗೊತ್ತಾಯ್ತಲ್ಲ? ವೊವೆಲ್ ಪ್ಲಸ್ ವೈಯಿಂದ ಎಂಡ್ ಆಗ್ತಿದ್ದಾಗ ಎಲ್ಲೂ ಕೂಡ ವೈ ಡ್ರಾಪ್ ಆಗಲ್ಲ, SING EDನ ಸೇರಿಸಿ. ಕ್ಲಿಯರ್? ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಒಂದ್ಸರಿ ಬರೆದಿಟ್ಕೊಂಬಿಡಿ, ಕನ್ಫ್ಯೂಷನ್ ಇರಲ್ಲ. ಆ್ಯಂಡ್ ಇಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಸೇ, ಸೆಡ್, ಸೆಡ್, ಬೈ, ಬಾಟ್, ಬಾಟ್, ಲೇ, ಲೇಡ್, ಲೇಡ್, ಪೇ, ಪೇಡ್. ಸೊ ಈ ವರ್ಬ್ಗಳಿಗೆ ಎಕ್ಸೆಪ್ಷನ್ ಇದೆ. ಇದು ಇರ್ರೆಗ್ಯುಲರ್ ವರ್ಬ್ಸ್, ಅಂದರೆ ಕಂಪ್ಲೀಟ್ಲಿ ಸ್ಪೆಲ್ಲಿಂಗೇ ಚೇಂಜ್ ಆಗೋಗುತ್ತೆ, ರೈಟ್? ಅದಕ್ಕೆ ನಾನು ಹೇಳಿದೆ ಪ್ರತಿ ರೂಲ್ಗೂ ಒಂದೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ಅದನ್ನು ನೀವು ಕಲಿಬೇಕು. ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ ನೋಡಿ, ನೀವು ರೀಡಿಂಗ್ ಜಾಸ್ತಿ ಮಾಡಿ, ಸಿಂಪಲ್ ಬುಕ್ಸ್ ತೊಗೊಳ್ಳಿ, ಸ್ಟೋರಿ ಬುಕ್ಸ್ ತೊಗೊಳ್ಳಿ, ಸ್ಕೂಲ್ ಬುಕ್ಸ್, ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ಬುಕ್ಸ್ನ ತೊಗೊಂಡು ಓದಿ. ಅದರಲ್ಲಿ ವರ್ಡ್ಗಳು ಸಿಂಪಲ್ ಇರುತ್ತೆ, ಅಲ್ಲಿಂದ ನಿಮಗೆ ಪದಗಳು ಪರಿಚಯ ಆಗ್ತಾ ಇರಬೇಕು. ಯಾವಾಗಲೂ ನೀವು ಇಂಗ್ಲೀಷ್ ವರ್ಡ್ಸ್ನ ನೋಡ್ತಾ ಇರಬೇಕು, ಓದ್ತಿರಬೇಕು. ಆಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಕಡಿಮೆ ಆಗುತ್ತೆ. ತುಂಬ ವರ್ಡ್ಸ್ಗಳು ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗೋದೇ ಇಲ್ಲ, ಅನ್ಚೇಂಜ್ಡ್ ಫಾರ್ಮ್ನಲ್ಲೇ ಇರುತ್ತೆ. ನೋಡಿ ಇಲ್ಲಿ, ಬೆಟ್ ಪಾಸ್ಟ್ ಆಗಲಿ ಪಾಸ್ಟ್ ಪಾರ್ಟಿಸಿಪಲ್ ಏನೂ ಚೇಂಜ್ ಇಲ್ಲ. ಕಟ್, ಫಿಟ್, ಹಿಟ್, ಸೆಟ್, ಲೆಟ್, ಪುಟ್, ಶಟ್, ಸ್ಲಿಟ್, ಬಿಡ್, ಕಾಸ್ಟ್. ಯಾವ ವರ್ಬ್ಗಳು ಕೂಡ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಚೇಂಜೇ ಆಗೋದಿಲ್ಲ. ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ ಇದೆ ನೋಡಿ, ಇದರಲ್ಲಿ ತುಂಬ ವರ್ಬ್ಗಳು 3 ಲೆಟರ್ಸ್ ಇರುತ್ತೆ, ಲಾಸ್ಟ್ ಲೆಟರ್ T ಇರುತ್ತೆ. ತುಂಬ ವರ್ಬ್ಗಳು ಎಲ್ಲ ಅಲ್ಲ, ತುಂಬ ವರ್ಬ್ಗಳು ನೋಡಿ 3 ಲೆಟರ್ಸ್ ಇದೆ, ಲಾಸ್ಟ್ ಲೆಟರ್ T ಇದೆ, ಅದ್ರ ಹಿಂದೆ ಒಂದು ವೊವೆಲ್ ಇದೆ, ಆ್ಯಂಡ್ ವರ್ಡ್ನಲ್ಲಿ ಒಂದೇ ವೊವೆಲ್ ಬರುತ್ತೆ. ಇನ್ನು ಈಸಿಯಾಗಿ ಹೇಳಬೇಕಂದ್ರೆ 3 ಲೆಟರ್ ವರ್ಡ್ T ಇಂದ ಎಂಡ್ ಆಗ್ತಿದ್ರೆ ಚೇಂಜ್ ಆಗಲ್ಲ. ಆ್ಯಂಡ್ ಶಟ್ನಲ್ಲೂ 4 ಲೆಟರ್ ಇದೆ, ಆ್ಯಂಡ್ ಕಾಸ್ಟ್ನಲ್ಲೂ 4 ಲೆಟರ್ ಇದೆ, ಬಟ್ T ಇಂದ ಎಂಡ್ ಆಗ್ತಿದೆ, ಒಂದೇ ವೊವೆಲ್ ಇದೆ, ಚೇಂಜ್ ಆಗಲ್ಲ. ಆ್ಯಂಡ್ ಇನ್ನೊಂದು ನೋಡಿ, ಬರ್ಸ್ಟ್, ಕಾಸ್ಟ್, ಹರ್ಟ್, ರೀಡ್, ಶೆಡ್, ಸ್ಪ್ಲಿಟ್, ಸ್ಪ್ರೆಡ್, ಥರ್ಸ್ಟ್, ಅಪ್ಸೆಟ್, ಬ್ರಾಡ್ಕಾಸ್ಟ್, ಫೋರ್ಕಾಸ್ಟ್. ಇವನ್ನೆಲ್ಲ ಬರೆದು ನೆನಪಿಟ್ಕೊಳ್ಳಿ, ರೈಟ್? ಇಲ್ಲೂ ಕೂಡ ಏನೂ ಸ್ಪೆಲ್ಲಿಂಗ್ ಚೇಂಜ್ ಇಲ್ಲ, ಬಟ್ ಇಲ್ಲಿ ಒಂದಕ್ಕಿಂತ ಜಾಸ್ತಿ ವೊವೆಲ್ ಬರ್ತಾ ಇದೆ. ಬಟ್ ಈ ವರ್ಡ್ಗಳನ್ನೆಲ್ಲ ಬರೆದು ನೆನಪಿಟ್ಕೋಬೇಕು, ಬೈಹಾರ್ಟ್ ಮಾಡಬೇಕು. ಈ ವರ್ಬ್ಗಳು ಚೇಂಜ್ ಆಗೋದಿಲ್ಲ ಪಾಸ್ಟ್ನಲ್ಲಿ, ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ. ಆ್ಯಂಡ್ ಇವುಗಳ ಎಸ್ ಫಾರ್ಮ್ ING ಫಾರ್ಮ್ ತುಂಬ ಈಸಿ ಇದೆ, ಜಸ್ಟ್ ಎಸ್ ಸೇರಿಸಿ ING ಸೇರಿಸಿ, ಗೊತ್ತಾಯ್ತಲ್ವಾ? ಆ್ಯಂಡ್ ಕೆಲವು ಸಾರಿ ಎರಡೂ ಪಾಸಿಬಲ್ ಇರುತ್ತೆ. ನೋಡಿ, ಬೆಟ್ ಅನ್ನೋದು ಪಾಸ್ಟ್ನಲ್ಲಿ ಬೆಟ್ ಅಂತಲೂ ಇರುತ್ತೆ, ಬೆಟೆಡ್ ಅಂತಲೂ ಇರುತ್ತೆ, ಎರಡೂ ಯೂಸೇಜ್ನಲ್ಲಿದೆ. ಬಟ್ ಅನ್ಚೇಂಜ್ಡ್ ಫಾರ್ಮೇ ತುಂಬ ಕಾಮನ್. ಅಂದರೆ ಪಾಸ್ಟ್ನಲ್ಲೂ ಬೆಟ್ ಯೂಸ್ ಮಾಡೋದು, ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ಬೆಟ್ ಯೂಸ್ ಮಾಡೋದು, ಅದೇ ತುಂಬ ಕಾಮನ್. ಕ್ವಿಟ್ ಕೂಡ ಅಷ್ಟೇ, ಪಾಸ್ಟ್ನಲ್ಲೂ ಕ್ವಿಟ್ ಯೂಸ್ ಮಾಡ್ತಾರೆ, ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ಕ್ವಿಟ್ ಯೂಸ್ ಮಾಡ್ತಾರೆ, ಅದೇ ವರ್ಡ್ ತುಂಬ ಕಾಮನ್ ಯೂಸೇಜ್ನಲ್ಲಿದೆ. ಬಟ್ ಕೆಲವು ಕಡೆ ಎಲ್ಲಾದರೂ ಕ್ವಿಟೆಡ್ ಅಂತ ಕಾಣಿಸಿದ್ರೆ ತಪ್ಪು ಅನ್ಕೋಬೇಡಿ, ಇಟ್ಸ್ ಓಕೆ, ಅದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಕರೆಕ್ಟ್. ವೆಟ್, ರಿಡ್, ನಿಟ್ ಎಲ್ಲ ವರ್ಡ್ಗಳು ಎರಡೂ ಫಾರ್ಮ್ ಕಾಮನ್. ಬಟ್ ಫಸ್ಟ್ ಫಾರ್ಮ್ ಏನು ತೋರಿಸಿದ್ನಲ್ಲ, ಅನ್ಚೇಂಜ್ಡ್ ಫಾರ್ಮ್, ಅದೇ ತುಂಬ ಕಾಮನ್, ರೈಟ್? ಗೊತ್ತಾಯ್ತಲ್ಲ? ವಿಡಿಯೋ ರಿಪೀಟೆಡ್ ಆಗಿ ನೋಡಿ, ಒಂದ್ಸರಿ ಬರೆದಿಟ್ಕೊಂಬಿಡಿ. ಆ್ಯಂಡ್ ನೆನಪಿಟ್ಕೊಳ್ಳಿ, ಪ್ರತಿ ರೂಲ್ಗೂ ಯಾವಾಗಲೂ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ, ಅಂದರೆ ಆ ವರ್ಡ್ಗಳಿಗೆ ರೂಲ್ ಅಪ್ಲೈನೇ ಆಗೋದಿಲ್ಲ, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪಾರ್ಟಿಸಿಪಲ್ ವರ್ಬ್ ಅಂದರೆ ಏನು, ಯಾಕೆ ಹೆಸರು ಬಂತು, ಹೇಗೆ ಫಾರ್ಮ್ ಮಾಡಬೇಕು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಇದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಮಿಸ್ ಮಾಡಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.